ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ಭಕ್ತರಿದನಾಧರದಿ ಕೇಳುವುದು. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರಾದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ವೇದಪೀಠ ಹಾಗೆಂದ್ರೆ ವೇದವೇ ಪೀಠವಾಗಿ ಉಳ್ಳವರು ಅಂದ್ರೆ ಲಕ್ಷ್ಮೀದೇವಿ, ವೇದಕ್ಕೆ ಆಶ್ರಯಪ್ರದರು ಅಂತ ಅರ್ಥ. ಅಂತಹ ಲಕ್ಷ್ಮೀದೇವಿ ವಿರಿಂಚಿ ಅಂದ್ರೆ ಬ್ರಹ್ಮದೇವರು, ಭವ ಅಂದ್ರೆ ರುದ್ರದೇವರು, ಶಕ್ರಾದಿ ಸುರ ಇಂದ್ರ ಮೊದಲಾದ ದೇವತೆ ಎಲ್ಲರಿಗೂ ಕೂಡ ವಿಜ್ಞಾನದಾಯಕ ವಿಶೇಷವಾದ ಪರಮಾತ್ಮನ ಜ್ಞಾನವನ್ನ ಕೊಡುವವರು ಅಂದ್ರೆ ಯಾರು? ವೇದವ್ಯಾಸರು ಅಂತ ಅರ್ಥ. ವೇದಪೀಠ ವಿರಿಂಚಿ ಭವ ಶಕ್ರಾದಿಸುರ ವಿಜ್ಞಾನದಾಯಕ. ಅವ್ರು ಹೇಗಿದ್ದಾರೆ ಹಾಗೆಂದ್ರೆ ಮೋದ ಚಿನ್ಮಯ ಗಾತ್ರ, ಜ್ಞಾನಾನಂದ ಶರೀರ ಅವ್ರದ್ದು. ಅವ್ರು ಯಾರ್ದು ಪ್ರಾಕೃತ ಶರೀರ ಅಲ್ಲ, ಅದು ವೇದವ್ಯಾಸರದ್ದು ಜ್ಞಾನಾನಂದಮಯ ಶರೀರ. ಲೋಕ ಪವಿತ್ರ, ಮೂರು ಲೋಕವನ್ನು ಪವಿತ್ರ ಮಾಡತಕ್ಕ ಉತ್ತಮವಾದ ಚರಿತ್ರೆ ಅವರ ಚರಿತ್ರೆ. ಲೋಕ ಪವಿತ್ರ ಸುಚರಿತ್ರ. ಆ ವೇದವ್ಯಾಸರ ಚರಿತ್ರೆ ಅದ್ಭುತವಾದದ್ದು ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯ 10ನೇ ಅಧ್ಯಾಯದಲ್ಲಿ ಆಚಾರ್ಯರು ಹೇಳ್ತಾರೆ ಅದನ್ನು. ಲೋಕ ಪವಿತ್ರ ಸುಚರಿತ್ರ ಹಾಗೆ ಅಂತ. ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ಆದಿಮಧ್ಯ ವಿದೂರ ಹಾಗೆ ಅಂತ. ಅಂದ್ರೆ ಛೇದ ಅಂದ್ರೆ ಆ ಶರೀರ ಇದೆ ನೋಡಿ, ವೇದವ್ಯಾಸರ ಶರೀರ, ಅದು ಛೇದ ಭೇದ ಇಲ್ಲ. ಅಂದ್ರೆ ಛೇದ ಅಂದ್ರೆ ಖಡ್ಗ ಇತ್ಯಾದಿಗಳಿಂದ ಕಟ್ ಮಾಡೋದು, ಅದು ಆಗೋದಿಲ್ಲ. ಭೇದ ಬಾಣಗಳಿಂದ ಅದನ್ನ ಹಾಳು ಮಾಡೋದು, ಬಾಣಗಳನ್ನು ಬಿಟ್ಟು ಶರೀರವನ್ನು ಚುಚ್ಚೋದು ಇತ್ಯಾದಿಗಳು. ಇನ್ನು ವಿಷಾದ ಅಂದ್ರೆ ದುಃಖ ಪಡೋದು. ಕುಟಿಲ ಅಂದ್ರೆ ರೋಗ ರುಜಿನದಿಂದ ಬಳಲೋದು. ಇದು ಎಲ್ಲದರಿಂದಲೂ ಕೂಡ ಅದು ವಿದೂರ. ಛೇದ ಭೇದ ವಿಷಾದ ಕುಟಿಲ ಅಂತ ಅಂದ್ರೆ ಮರಣ ಅಂತ ಇತ್ಯಾದಿಗಳಿಂದ ದೂರವಾದದ್ದು ಹಾಗೆ ಅಂತ. ಅಂದ್ರೆ ವೇದವ್ಯಾಸರಲ್ಲಿ ಯಾವ ದೋಷಗಳೂ ಇಲ್ಲ ಎಂಬ ಅದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಜ್ಞಾನಾನಂದಮಯವಾದ ಶರೀರ ಅಂತ ಹೇಳಿದ್ದರಿಂದ ಗುಣಪೂರ್ಣರಾಗಿದ್ದಾರೆ. ಛೇದ ಭೇದ ಮುಂತಾದ ದೋಷಗಳು ಇಲ್ಲದವರು ಆಗಿದ್ದಾರೆ ಹಾಗೆ. ಮತ್ತು ಆದಾನಾದಿ ಕಾರಣ, ಆದಾನ ಅಂದ್ರೆ ಸ್ವೀಕಾರ ಮಾಡೋದು ಅಂತ. ಬ್ರಹ್ಮಾದಿಗಳಿಂದ ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ. ಮತ್ತು ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಕೂಡ ತನ್ನ ಉದರದಲ್ಲಿ ಇಟ್ಟುಕೊಳ್ತಾರೆ. ಆದಾನ ಅಂದ್ರೆ ಆ ಒಂದು ಅರ್ಥವೂ ಇದೆ. ಪೂಜೆಯನ್ನ ಸ್ವೀಕಾರ ಮಾಡ್ತಾರೆ. ತನ್ನ ಭಕ್ತರು ಮಾಡತಕ್ಕ ಸ್ತೋತ್ರ, ಅದರಿಂದ ಹಿಗ್ಗಿ ಅವರ ಪಾಪವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಕೂಡ ಕಾರಣರಾಗಿ ಇದ್ದಾರೆ. ಆ ಸ್ವೀಕಾರ ಮಾಡುವುದಕ್ಕೆ ಕಾರಣರಾದವರು ಅಂದ್ರೆ ವೇದವ್ಯಾಸರೇ. ಅಂತಹ ವೇದವ್ಯಾಸರು ಸತ್ರಾಣ, ಸಜ್ಜನರನ್ನ ರಕ್ಷಣೆ ಮಾಡತಕ್ಕ ಆ ವೇದವ್ಯಾಸರು ಬಾದರಾಯಣ ಅಂತ. ಬದರಿ ವೃಕ್ಷದ ಸುತ್ತ, ಬದರಿ ವೃಕ್ಷದ ಕೆಳಗೆ ಇರತಕ್ಕವರು ಹಾಗೆ ಅಂತ. ಮರದ ಕೆಳಗೆ ಯೋಗ ಪಟ್ಟಿಕಾದಿಂದ ಅಂತ ಸಿಂಹ ಆಸನದಲ್ಲಿ ಕುಳಿತವರಾಗಿ ಶಿಷ್ಯರಿಗೆ, ಋಷಿಗಳಿಗೆ, ದೇವತೆಗಳಿಗೆ ನಿತ್ಯ ಪಾಠ ಪ್ರವಚನ ಮಾಡತಕ್ಕವರು, ಜ್ಞಾನೋಪದೇಶ ಮಾಡತಕ್ಕವರು. ಅದರಿಂದ ಅವರಿಗೆ ಬಾದರಾಯಣ ಅಂತ. ಬದರಿ ವೃಕ್ಷದ ಸುತ್ತ ಇರುವುದರಿಂದ ಅವರಿಗೆ ಬಾದರಾಯಣ ಹಾಗೆ ಅಂತ ಹೆಸರು. ಅಂದ್ರೆ ಬದ್ರಿಕಾಶ್ರಮದಲ್ಲಿ ಇರತಕ್ಕವರು ಅಂತ. ಅಂತಹ ವೇದವ್ಯಾಸ ದೇವರೇ ನೀವು ನಮ್ಮನ್ನ ಪಾಹಿ ಹಾಗೆ ಅಂತ, ನಮ್ಮನ್ನ ರಕ್ಷಣೆ ಮಾಡಿ ಹಾಗೆ. ಯಾಕೆ? ಈ ಮಹಾಭಾರತ ಭಾಗವತ ಅದರ ಸಾರ ಇದು. ಅದನ್ನ ರಚನೆ ಮಾಡಿದವರು ವೇದವ್ಯಾಸರು. ಅವರ ಅನುಗ್ರಹ ಇಲ್ಲದೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ವಿಶೇಷವಾಗಿ ವೇದವ್ಯಾಸರ ಸ್ತೋತ್ರವನ್ನ ಇಲ್ಲಿ ಮಾಡಿದ್ದಾರೆ ಹಾಗೆ ಅಂತ. ಒಟ್ಟು ಇಲ್ಲಿ ನೋಡಿದ್ರೆ ಪರಮಾತ್ಮನ ಸ್ತೋತ್ರ, ವೇದವ್ಯಾಸರು ಅಂದ್ರೆ ಪರಮಾತ್ಮ ಅಂತ ಆಯ್ತು. ಪರಮಾತ್ಮನ ಸ್ತೋತ್ರವನ್ನು ಇಲ್ಲಿ ಯಾಕೆ ಮಾಡಿದ್ರು ಅಂದ್ರೆ ಮೊದಲು ನರಸಿಂಹದೇವರ ಸ್ತೋತ್ರ, ಆಮೇಲೆ ಲಕ್ಷ್ಮಿಯ ಸ್ತೋತ್ರ, ಬ್ರಹ್ಮವಾಯುಗಳದ್ದು, ಸರಸ್ವತಿ ಭಾರತಿ,
ಮತ್ತೆ ತಿರ್ಗಾ ವೇದವ್ಯಾಸರು ಹಾಗೆ. ಈ ಕ್ರಮದಲ್ಲಿ ಯಾಕೆ ಮಾಡಿದ್ರು ಹಾಗೆಂದ್ರೆ ಅದಕ್ಕೆ ಇಷ್ಟೇ. ತದನಂತರ ಮತ್ತೆ ವಾಯುದೇವರ ಮಧ್ವಾಚಾರ್ಯರ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಕ್ರಮ ಯಾಕೆ ಹೀಗೆ ಹಾಗೆಂದ್ರೆ ಅದೆಲ್ಲ ಮೊದಲು ಮಾಡಿದ್ದು ಮೂಲ ರೂಪಗಳ ಸ್ತೋತ್ರ ಹಾಗೆ. ನಾರಾಯಣ, ಲಕ್ಷ್ಮಿ ಅವರೆಲ್ಲ ಮೂಲ ರೂಪದ ಸ್ತೋತ್ರ. ತದನಂತರ ಅವತಾರ ರೂಪಗಳು. ಮೊದಲು ನಾರಾಯಣನ ಅವತಾರ ಅಂದ್ರೆ ವೇದವ್ಯಾಸರು, ಮತ್ತೆ ವಾಯುದೇವರ ಅವತಾರ ಅಂದ್ರೆ ಮಧ್ವಾಚಾರ್ಯರು. ಆ ರೀತಿಯಾಗಿ ಆ ಅವತಾರ ಕ್ರಮವನ್ನ ಅನುಸರಿಸಿ ಅನಂತರ ಈ ಸ್ತೋತ್ರವನ್ನ ಮಾಡಿದ್ದಾರೆ ಹಾಗೆ ಅಂತ ಅದರ ಅಭಿಪ್ರಾಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಂ. ಶ್ರೀ ಹರೇ. ಸಂಪುಟಾಕಾರ ಅಂತ ಕೂಡ ತಿಳಿಬಹುದು ಗುರುಗಳೇ.